1 ಕಪ್ ಅಕ್ಕಿ, ಮನೆಯಲ್ಲಿರುವ ಸ್ವಲ್ಪ ತರಕಾರಿಗಳನ್ನು ಸೇರಿಸಿ ರುಚಿಕರ ಅಷ್ಟೇ ಸುಲಭವಾದಂಥ ಬ್ರೇಕ್‌ಫಾಸ್ಟ್ ಅಥವಾ ಮೀಲ್ಸ್ ರೆಡಿ ಮಾಡ್ಬೋದು ನೋಡ್ರಿ. ಬರ್ರಿ ಯಾವ ರೀತಿ ಮಾಡೋದಂತ ಹೇಳಿ ನೋಡುಮಂತ್ರಿ. ಇಲ್ಲಿ ನೋಡ್ರಿ 1 ಬೌಲಿಗೆ ನಾನು 1 ಕಪ್ ಆಗುವಷ್ಟು ರೇಷನ್ ಅಕ್ಕಿ ಹಾಕೋತಾ ಇದ್ದೀನ್ರಿ. ಅದೇ ರೀತಿ 1 2 ಸ್ಪೂನ್ ಆಗುವಷ್ಟು ಅವಲಕ್ಕಿ, 1 2 ಸ್ಪೂನ್ ಆಗುವಷ್ಟು ಸಾಬೂದಾನಿ ಹಾಕೊಂಡೇನ್ರಿ. ಇವಾಗ ಇದನ್ನ ನೀರ್ ಹಾಕಿ ಸ್ವಚ್ಛಗೆ 1 2 ರಿಂದ 3 ಸರ್ತಿ ತೊಳಿಮಂತ್ರಿ. ಯಾಕಂದ್ರ ರೇಷನ್ ಅಕ್ಕಿ ಅಂದ್ರ ಸ್ವಲ್ಪ ಕಸ ಕಡ್ಡಿ ಇರ್ತೈತಲ್ರಿ, ಅದಕ್ಕಂತೇಳಿ 1 2 ರಿಂದ 3 ಸರ್ತಿ ತೆಗೆದು ಅದ್ರಾಗಿನ್ ನೀರ್ ತೆಗೆದು ಸ್ವಚ್ಛ ನೀರ್ ಹಾಕಿ ಇವಾಗ ಇದನ್ನ ಏನಿಲ್ಲ ಅಂದ್ರೆ 1 2 ಅವರ್ ನೆನ್ಸಿಟ್ಕೊಳಮಂತ್ರಿ. 1 2 ತಾಸ ಆದ್ರ ಅಕ್ಕಿ ಅನ್ನೋದು ಪರ್ಫೆಕ್ಟ್ ಆಗಿ ನೆನಿತಾವ್ ನೋಡ್ರಿ. ಇಲ್ಲ ನಮ್ಗ್ ಟೈಮ್ ಇಲ್ಲ ಅಂದ್ರ ಸ್ವಲ್ಪ ಬಿಸಿ ನೀರೊಳಗ ಅಕ್ಕಿ ನೆನ್ಸಿಟ್ರ ಸಾಕಾಗುತ್ ನೋಡ್ರಿ. 1 ಅರ್ಧ ಗಂಟೆ ನೆನ್ಸಿಟ್ರುನು ನಡಿತೈತ್ರಿ. ಇವಾಗ ನೆಂದಿರುವಂತ ಅಕ್ಕಿ ಒಳಗಿನ ನೀರ್ ತೆಗೆದು ನಾನ್ ಅಕ್ಕಿನ ಒಂದು ಮಿಕ್ಸಿ ಜಾರಿ ಒಳಗ ಹಾಕೋತಾ ಇದೀನಿ ನೋಡ್ರಿ. ಇವಾಗ ನೋಡ್ರಿ ನಾವು ಏನ್ ಅಕ್ಕಿ ಹಾಕೋತೇವಲ್ರಿ ಮಿಕ್ಸಿ ಜಾರಿ ಒಳಗ, ಅವಾಗ ನಾನು ಇಲ್ಲಿ ಸ್ವಲ್ಪ ನೀರ್ ಹಾಕೋತೀನ್ರಿ. ನೀರ್ ಬದ್ಲಿಗೆ ನೀವು ಮೊಸರು ಕೂಡ ಹಾಕೋಬಹುದ್ರಿ. ಇಲ್ಲಿ ನಾನ್ ನೀರ್ ಹಾಕೊಂಡೆ ರುಬ್ತಾ ಇದೀನಿ ನೋಡ್ರಿ. ಇದನ್ನ ಸಾಫ್ಟ್ ಆಗಿ ನಾವು ದೋಸೆ ಹಿಟ್ಟು ಯಾವ ರೀತಿ ರುಬ್ತೇವಲ್ರಿ ಅದೇ ರೀತಿನೇ ರುಬ್ಬೇಕ್ರಿ. ಆದ್ರ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕ್ ನೋಡ್ರಿ. ಈ ರೀತಿಯಾಗಿ ಇರ್ಬೇಕ್ರಿ. ಇವಾಗ ರುಬ್ಬಿರುವಂತ ಹಿಟ್ಟನ್ನ ಒಂದ್ ಬೌಲ್ದಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳುಮಂತ್ರಿ. ನೋಡ್ರಿ ಇಲ್ಲಿ ಹಾಕೋತಾ ಇದ್ದೀನ್ರಿ. ಈ ರೀತಿಯಾಗಿರ್ಬೇಕ್ರಿ. ಹಿಟ್ಟಿನ ಹದ ಅನ್ನೋದು ಈ ರೀತಿಯಾಗಿರ್ಬೇಕ್ರಿ. ಜಾಸ್ತಿ ತೆಳುನು ಇಲ್ರಿ, ಜಾಸ್ತಿ ಗಟ್ಟಿನೂ ಇಲ್ಲ ನೋಡ್ರಿ. ಈ ರೀತಿಯಾಗಿ ಇರ್ಬೇಕ್ರಿ. ಇವಾಗ ನೆಕ್ಸ್ಟ್ ಏನ್ ಮಾಡೋಮ್ರಿ, ನಾವು ಇದಕ್ಕ ವೆಜಿಟೇಬಲ್ ಸೇರ್ಸುಮಂತ್ರಿ. ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟ ಅದಾವಲ್ರಿ ಅವು ಕೂಡ ಹಾಕೋಬಹುದ್ರಿ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತ ಟೊಮೆಟೊ, ಅದೇ ರೀತಿ ಉಳ್ಳಾಗಡ್ಡಿ ಮತ್ತ ಸಣ್ಣದಾಗಿ ಕಟ್ ಮಾಡಿರುವಂತ ಕ್ಯಾಪ್ಸಿಕಮ್ ಕೂಡ ಹಾಕೊಳತ್ತೀನ್ರಿ. ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದ್ರಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ತುರಿದಿರುವಂತ ಕ್ಯಾರೆಟ್ ಕೂಡ ಹಾಕೊಂಡೇನ್ರಿ. ಇವಾಗ ಇದಕ್ಕ ತುರಿದಿರುವಂತ ಆಲೂಗಡ್ಡೆ ಕೂಡ ಹಾಕೊಳತ್ತೀನಿ ನೋಡ್ರಿ. ಇದು ಕೂಡ ಆಪ್ಷನಲ್ ಐತ್ರಿ, ನೀವು ಬೇಕಂದ್ರ ಹಾಕೋಬಹುದ್ರಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. 1 ಟೀ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಇದು ಹಾಕೊಳತ್ತೀನ್ರಿ, ಸ್ವಲ್ಪ ಜಜ್ಜಿರುವಂತ ಒಣಮೆಣಸಿನಕಾಯಿ ಪುಡಿ ಹಾಕೊಂಡೇನ್ರಿ. ಅದೇ ರೀತಿ 1 ಹಾಫ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡೇನ್ರಿ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಇನ್ಸ್ಟೆಂಟ್ ಆಗಿ ಬೆಳಗಿನ ಗಡಿಬಿಡಿ ಒಳಗ ಏನಪ್ಪಾ ನಾಷ್ಟ ಮಾಡ್ಬೇಕು, ದಿನ ಅದೇ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟಕ್ಕಿಂತ ಈ ರೀತಿಯಾಗಿ ಹೆಲ್ದಿ ಆಗಿರುವಂತ ಇನ್ಸ್ಟೆಂಟ್ ಆಗಿ ಮಾಡುವಂತ ಬ್ರೇಕ್ಫಾಸ್ಟ್ ಕೂಡ ನೀವು ಒಂದ್ಸರ್ತಿ ಟ್ರೈ ಮಾಡ್ರಿ. ಗ್ಯಾರಂಟಿ ಮನೆ ಮಂದಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ. ಇವಾಗ ಇದನ್ನ ನೀಟಾಗಿ ಕಲ್ಸ್ಕೊಳ್ಳುಮಂತ್ರಿ ಒಂದ್ಸರ್ತಿ. ಇವಾಗ ಕಲ್ಸೋದಾಗೈತ್ ನೋಡ್ರಿ. ನಾನು ಆ ಕಡೆ ತವಾ ಕೂಡ ಇಟ್ಕೊಂಡೇನ್ರಿ. ಇವಾಗ ತವಾ ಮೇಲೆ ನಾವು ಹಾಕೊಳ್ಳುಮಂತ್ರಿ. ನೋಡ್ರಿ ಇದಕ್ಕೆ ಏನೋ ಬಳಸಿಲ್ರಿ, ಮೊಸರು ಬಳಸಿಲ್ರಿ, ಸೋಡಾ ಬಳಸಿಲ್ರಿ, ಆದ್ರೂ ಕೂಡ ಸೂಪರ್ ಆಗಿ ಬರ್ತೈತ್ರಿ. ಇದು ಅಷ್ಟು ಹೆಲ್ದಿ ಆಗಿರುವಂತ ರೆಸಿಪಿ ಐತ್ ನೋಡ್ರಿ. ನಡ್ರಿ ಇವಾಗ ಗ್ಯಾಸ್ ಕಡೆ ಹೋಗುಮಂತ್ರಿ. ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ನಾ ತವಾ ಇಟ್ಕೊಂಡೇನ್ರಿ. ತವಾ ಕೂಡ ಬಿಸಿ ಐತ್ರಿ. ಬಿಸಿ ಬಿಸಿ ತವಾ ಮೇಲೆ ಒಂದ್ ಚೂರು ಎಣ್ಣೆ ಇಲ್ಲಾರ್ದೇನೆ ನಾನಿದು ರೆಸಿಪಿ ಮಾಡಿ ತೋರ್ಸಾತೀನಿ ನೋಡ್ರಿ. ನಾರ್ಮಲ್ ಆಗಿ ನಾವು ದೋಸೆ ಹಾಕ್ತೇವಲ್ರಿ ಅದೇ ರೀತಿನೇ ಹಾಕ್ಬೇಕ್ರಿ. ಆದ್ರ ದೋಸೆ ಅನ್ನೋದು ನಾವು ತೆಳುವಾಗಿ ಹಾಕ್ತೇವಲ್ರಿ, ಇದನ್ನ ಸ್ವಲ್ಪ ದಿಪ್ಪ ಹಾಕೋಬೇಕ್ರಿ. ಅಂದ್ರ ದಪ್ಪವಾಗಿ ಹಾಕೋಬೇಕ್ ನೋಡ್ರಿ. ಅಂದ್ರ ವೆಜಿಟೇಬಲ್ ಹಾಕಿವಲ್ರಿ ನಾವು ದೋಸೆ ತರ, ಇದನ್ನ ತೆಳುವಾಗಿ ಮಾಡಕ್ ಆಗಲ್ರಿ. ಅದಕ್ಕಂತೇಳಿ ಸ್ವಲ್ಪ ದಪ್ಪನೇ ಹಾಕೋಬೇಕ್ ನೋಡ್ರಿ. ಇವಾಗ ಇದು ಹಾಕಂತಡೆ ಲೋ ಟು ಮೀಡಿಯಂ ಇಟ್ಟು ಇದನ್ನ ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ರಿ. ಒಂದೇ ಸೈಡ್ ಇದನ್ನ ಬೇಯಿಸ್ಕೋಬೇಕಾಗತ್ರಿ. 1 2 ರಿಂದ 3 ನಿಮಿಷ ಲೋ ಮೀಡಿಯಂ ಇಟ್ಟು ಬೇಯಿಸ್ಕೊಂಡ್ರ ನೋಡ್ರಿ ಸೂಪರ್ ಆಗಿ ಹೆಲ್ದಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಡಿ ಐತ್ ನೋಡ್ರಿ. ನೋಡ್ರಿ ಅದೇ ರೀತಿ ನಾವು ಉಳಿದೇನ್ ಹಿಟ್ಟು ಐತಲ್ರಿ ಅದ್ರಲ್ಲೇ ಕೂಡ ನಿಮ್ಗ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇದನ್ನೊಂದ್ ಪ್ಲೇಟ್ದಾಗ ಎತ್ತಿಟ್ಕೊಂಡು ನೆಕ್ಸ್ಟ್ ನಾ ಇನ್ನೊಂದ್ ದೋಸೆ ಕೂಡ ಹಾಕಿ ತೋರಿಸ್ತೀನಿ ನೋಡ್ರಿ. ಇದಕ್ ದೋಸೆ ಕೂಡ ಅನ್ಬೋದ್ರಿ, ಅಥವಾ ವೆಜಿಟೇಬಲ್ ದೋಸೆ ಆದ್ರೂ ಅನ್ಬೋದ್ರಿ, ಅಥವಾ ತರಕಾರಿ ದೋಸೆ ಆದ್ರೂ ಅನ್ಬೋದ್ ನೋಡ್ರಿ. ಹೆಲ್ದಿ ಆಗೈತ್ರಿ ಮತ್ತ್ ಟೇಸ್ಟ್ ಅಂತೂ ಸೂಪರ್ ಐತ್ರಿ. ಕಡಿಮೆ ಪದಾರ್ಥದಾಗ ಮಾಡಿರುವಂತ ಒಂದು ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಇನ್ನು ಸೋಡಾ ಮೊಸರು ಏನು ಬಳಸಲಾರದೆ ಹೆಲ್ದಿಯಾಗಿ ಮಾಡಿರುವಂತ ರೆಸಿಪಿ ಐತ್ರಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗಾಲಿ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗಾಲಿ ಮಾಡ್ಕೊಡ್ಬೋದು ನೋಡ್ರಿ. ಹೆಲ್ದಿ ಆಗಿರುವಂತ ರೆಸಿಪಿ ಐತ್ರಿ. ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ರೆಸಿಪಿ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ಈಜಿ ರೆಸಿಪಿ ನೆಕ್ಸ್ಟ್ ವಿಡಿಯೋದಾಗ ತರ್ತೀನಿ. ಅಲ್ಲಿವರೆಗೂ ಬಾಯ್.